ಅಣ್ಣವ್ರೆ ಪ್ಲೀಸ್ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಪ್ರಿಮಿಸಸಲ್ಲಿ ಚೆಕ್ ಮಾಡಕ್ಕೆ ಹೇಳಿ. ಅವಳೆಲ್ಲೂ ಹೋಗಿರಲ್ಲ, ಅವಳು ಅಲ್ಲೇ ಎಲ್ಲೋ ಇರ್ತಾಳೆ. ಪ್ಲೀಸ್ ಸರ್, ಇವರೇ ಸರ್ ಗೌತಮ್ ದಿವಾನ್. ಸರ್, ನನ್ನ ಮಗಳು ಎಲ್ಲ ಕಳೆದೋಗಿದ್ದಾಳೆ ಅಂತ ಸುಳ್ಳು ಹೇಳ್ತಿದ್ದಾರೆ ಸರ್. ನನ್ನ ಮಗಳಿಗೆ ಏನಾದರೂ ಆದರೆ ಇವರೇ ಸರ್ ಅದಕ್ಕೆ ಕಾರಣ. ದಯವಿಟ್ಟು ಸರ್, ನನ್ನ ಮಗಳನ್ನ ಇವರೇ ಇಟ್ಕೊಂಡು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ. ನೀವೇ ಬಾಯ್ ಬಿಡಿಸಿ ಸರ್. ಹೌದು ಸರ್, ನನ್ನ ಗಂಡ ಹೇಳ್ತಿರೋದು ನಿಜ. ನಾವು ಅವ್ರ ಮಗುನ್ ಕೇಳ್ಕೊಂಡು ಬರ್ತೀವಿ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಈಗ ಕಾಣೆ ಆಗಿದ್ದಾಳೆ ಅಂತ ಕತೆ ಕಟ್ತಿದ್ದಾರೆ ಸರ್ ಅವರು. ಅದು ಅಲ್ಲದೆ ಇವ್ರ ವಿಷಯನ ಮುಚ್ಚಿಡ್ತಿದ್ದಾರೆ ಸರ್. ಸರ್, ನನ್ನ ಮಗಳನ್ನ ದತ್ತು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್. ಅಲ್ಲ ಸರ್, ನಾವು ಆ ಮಗುಗೆ ವಾರಸ್ದಾರರು, ಇವ್ರು ಹೆಂಗ್ ಸರ್ ಕೊಡ್ತಾರೆ? ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಮೊದಲೇ ಪ್ಲಾನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಸರ್. ವಿಚಾರಿಸಿ ಸರ್. ಸರ್ ಏನು ಹೇಳ್ತಾ ಇದ್ದಾರೆ? ಇವ್ರು ಹೇಳ್ತಿರೋ ಮಗು ನಿಮ್ಮ ಹತ್ರ ಇದೆಯಾ? ಹೌದು ಸರ್, ಆ ಮಗು ಸಿಕ್ಕಿದ್ದು ನನಗೇನೆ. ನಾನು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರ ಅಪ್ಪ ಅಮ್ಮನಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇಷ್ಟು ವರ್ಷ ಅವಳನ್ನ ಹುಡ್ಕೊಂಡು ಯಾರೂ ಬರಲಿಲ್ಲ ಸರ್. ಅವಳು ನಮ್ಮ ಜೊತೆನೇ ಬೆಳೆದು ನಮ್ಮ ಮಗಳಾಗೆ ಇದ್ಲು. ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಮಗು ಬಗ್ಗೆ ನಿಮಗಿರೋ ಪ್ರೀತಿ ಕಾಣ್ತಾ ಇದೆ ಸರ್. ಆ ಮಗು ನಿಮ್ದಲ್ಲ ಅಂತ ಇವರೇ ಹೇಳ್ಬೇಕಾದ್ರೆ ಇದು ಕಾನೂನು ಪ್ರಕಾರ ತಪ್ಪಲ್ವಾ ಸರ್? ಹೌದು ಸರ್, ಕೇಳಿ ಸರ್ ನೀವೇ. ಸರ್, ಮಿಂಚುನ ನಾವು ನಮ್ಮ ಮಗಳ ಥರನೇ ನೋಡ್ಕೊಂಡ್ವಿ. ಅವಳು ಬೇರೆಯವಳು ಅಂತ ನಮ್ಗೆ ಯಾರಿಗೂ ಇರಲಿಲ್ಲ ಸರ್. ಅವಳು ನಮ್ಮ ಮಗಳಾಗಿದ್ಲು, ನಮ್ಮವಳಾಗಿದ್ಲು ಸರ್. ದಯವಿಟ್ಟು ನಮ್ಮನ್ನು ನಂಬಿ, ಇದರಲ್ಲಿ ಯಾವ ಮೋಸನೂ ಇಲ್ಲ. ನೀವು ಹೇಳ್ತಿರೋದು ಕರೆಕ್ಟು ಮೇಡಮ್. ಆದರೆ ಇವ್ರು ಕೊಟ್ಟಿರೋ ಕಂಪ್ಲೇಂಟು ನಾವು ಸೀರಿಯಸ್ ಆಗಿ ತೊಗೋಬೇಕಲ್ವಾ? ನಾವು ಇದನ್ನು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ನಿಮ್ಮ ಕಣ್ಣಿಗೆ ಸರಿ ಅಂತ ಕಾಣಿಸಿರೋ ಸಾಲದು ಮೇಡಮ್. ಕಾನೂನು ಕಣ್ಣಿಗೂ ಅದು ಸರಿ ಅಂತ ಕಾಣಿಸ್ಬೇಕಲ್ಲ. ಐ ಆಮ್ ಸಾರಿ ಸರ್, ನೀವು ಹಾನೆಸ್ಟ್ ಅಂತ ನಮಗೆ ಚೆನ್ನಾಗಿ ಗೊತ್ತು. ಬಟ್ ಮಗು ಸಿಗೋ ತನಕ ನಿಮ್ಮನ್ನು ನಾವು ಕಸ್ಟಡಿಗೆ ತೊಗೋಬೇಕಾಗತ್ತೆ. ಸರ್ ಪ್ಲೀಸ್ ಮೇಡಮ್, ನಮ್ಮ ಕೆಲಸ ನಾವು ಮಾಡೋದಕ್ಕೆ ಬಿಡಿ. ಏನು ಶಾಸ್ತ್ರಿಗಳೇ? ರಾಯ್ರೆ, ನಿಮಗೆ ಜನಿಸಿದ ಹೆಣ್ಣು ಮಗುವಿನಿಂದ ನಿಮಗೆ ಕಂಟಕ ಅಂತ ಜಾತಕ ಹೇಳ್ತಾ ಇದೆ. ಸರಿ ಸರ್, ಮಗು ಸಿಗೋ ತನಕ ನಾನು ಕಸ್ಟಡಿಯಲ್ಲಿರ್ತೀನಿ.